ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಮಂಡೇ ವ್ಲಾಗ್ ಆಗಿದೆ. ನಾನು ಬೆಳಗ್ಗೆನೇ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಬಾಗಿಲೆಲ್ಲ ತೊಳೆದು ಎಲ್ಲ ರಂಗೋಲಿ ಎಲ್ಲ ಹಾಕಿ ನನ್ನ ಮಗಳಿಗೆ ಹಾಲು ಕೊಟ್ಟು ಎಲ್ಲ ಕಾಫಿ ಕೊಟ್ಟು ಎಲ್ಲ ಆದಮೇಲೆ ತಿಂಡಿಗೆ ರೆಡಿ ಮಾಡ್ಕೊತಾ ಇರೋದು. ನಾನು ಏನು ಶೂಟ್ ಮಾಡ್ಕೊತಾ ಇಲ್ಲ. ಇವಾಗ ನಾಷ್ಟಕ್ಕೆ ನಾನು ವಾಂಗಿಬಾತ್ ಮಾಡ್ತಾಯಿದ್ದೀನಿ. ವಾಂಗಿಬಾತ್ಗೆಲ್ಲ ಹೆಚ್ಚಿಟ್ಕೊಂಡಿದ್ದೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ ಇದಕ್ಕೆ ಎಣ್ಣೆ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಒಂಚೂರು ಚಕ್ಕೆ ಹಾಕ್ಕೊಂಡು, ಒಂದೆರಡು ಲವಂಗ ಹಾಕ್ಕೊಂಡು, ಒಂದೆರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಈ ಬಟಾಣಿ ಸ್ವಲ್ಪ ಇತ್ತು, ನೆನೆಯಕ್ಕೆ ಇಟ್ಕೊಂಡಿದ್ದು. ಒಂದು 2 ಟೈಮ್ಗಾಗೋ ನೆನೆ ಹಾಕೋತಿದ್ದೆ. ಅದು ಸ್ವಲ್ಪನೇ ಇತ್ತು ಅವತ್ತು ಮಾಡಿದ್ದಾದ್ಮೇಲೆ. ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಫ್ರೈ ಮಾಡಿಕೊಂಡು ಚೂರು ಅದು ಎಣ್ಣೆಲೆ ಇದಾಗಬೇಕು, ಫ್ರೈ ಆಗಬೇಕು ಬಟಾಣಿ. ಆ ಫ್ರೈ ಆಗ್ತಾ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಖಾರ ಪುಡಿ ಒಂಚೂರು ಹಾಕ್ಕೊಳ್ಳೋಣ ಅಂದ್ಬಿಟ್ಟು 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನಿಲ್ಲಿ 4 ಜನಕ್ಕೆ ಆಗಾಗ ಮಾಡ್ಕೊತಾ ಇದ್ದೀನಿ. ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, 2 ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈರುಳ್ಳಿ, ಈಗ ಟೊಮೊಟೊ ಹಾಕ್ಕೊಂಡಿದ್ದೀನಿ, ಫ್ರೈ ಮಾಡ್ಕೊಬೇಕು. ಈಗ ಬದನೆಕಾಯಿ ಹಾಕ್ಕೊತಾ ಇದ್ದೀನಿ. ಬದನೆಕಾಯಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಾಗೆ ನಾನು ಕೊತ್ತಂಬರಿ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಕೊತ್ತಂಬರಿ ಮತ್ತು ಪುದೀನ ಒಂದೊಂಚೂರು ಹಾಕ್ಕೊತಾ ಇದ್ದೀನಿ. ಒಂದೊಂಚೂರು ಪುದೀನ ಹಾಕ್ಕೊಂಡ್ರೆ ಒಂಚೂರು ಟೇಸ್ಟ್ ಬರುತ್ತೆ ಅಂತ. ನಾನು ಬೇರೆ ಥರ ಏನು ಇದು ಮಾಡ್ಕೊತಾ ಇಲ್ಲ. ನನಗೆ ಹೇಗೆ ಗೊತ್ತಿದೆಯೋ ನಾನು ಹಾಗೆ ಮಾಡ್ತಾಯಿದ್ದೀನಿ ಅಷ್ಟೇ. ಇದಕ್ಕೊಂಚೂರು ಬೇಕಾದ್ರೆ ಹುಣಸೆಹಣ್ಣು ಹುಳಿ ಸೇರಿಸ್ಕೊಬೋದು. ನಾನಿಲ್ಲಿ ಟೊಮೊಟೊನೇ 2 ಹಾಕಿದ್ದೀನಲ್ಲ, ಅದಕ್ಕೋಸ್ಕರ ಏನು ಹುಣಸೆಹಣ್ಣು ಹುಳಿ ಹಾಕ್ಕೊತಾ ಇಲ್ಲ. ಪುದೀನ ಮತ್ತು ಕೊತ್ತಂಬರಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ.
ಹಾಗೆ ಬಾಡಿಸ್ಕೊಂಡು ನಾನು ಇಲ್ಲೊಂಚೂರು ಒಂಚೂರು ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಆಗಲೇ 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಲ್ವ, ಖಾರ ನೋಡಿಕೊಂಡು ಒಂಚೂರು ಖಾರ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಮ್ದು ಸ್ವಲ್ಪ ಖಾರ ಪುಡಿ ಸ್ವಲ್ಪ ಖಾರನೇ ಇದೆ, ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ಒಂಚೂರು ಅರಿಶಿನ ಹಾಕ್ಕೊತಾ ಇದ್ದೀನಿ, ಒಂಚೂರು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ, ಒಂಚೂರು ಗರಂ ಮಸಾಲ ಪುಡಿನೂ ಸೇರಿಸ್ಕೊತಾ ಇದ್ದೀನಿ. ನಾನು ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ಮಿಕ್ಸ್ ಮಾಡ್ಕೊತ ನಾನು ಬಿಸಿನೀರು ಇಟ್ಕೊತೀನಿ. ಬೆಳಗ್ಗೆ ಟೈಮು ತಿಂಡಿ ಮಾಡಬೇಕಾದ್ರೆ ಬೇಗ ಆಗಲಿ ಅಂತ ಬಿಸಿನೀರಲ್ಲೇ ಇಟ್ಕೊತೀನಿ. ಈ ಪಲಾವು ರೈಸ್ ಐಟಮ್ ಏನೋ ಮಾಡ್ತಿದ್ದೀನಿ ಅಂತ ಅಂದರೆ ನಾನು ಸ್ವಲ್ಪ ಬಿಸಿನೀರು ಇಟ್ಕೊಂಡ್ಬಿಡ್ತೀನಿ, ಬೇಗ ಕೂಗುತ್ತೆ ಅಂದ್ಬಿಟ್ಟು. ಅದನ್ನ ಚೆನ್ನಾಗಿ ಬಾಡಿಸ್ಕೊಂಡು ಬಿಸಿನೀರು ಒಂಚೂರು ಹಾಕ್ಬಿಟ್ಟು ಮಳ್ಳಿಸ್ಕೊಂಡ್ರೆ ಅಕ್ಕಿ ಹಾಕ್ಕೊಂಡು ಬೇಗ ವಿಶಿಲ್ ಆಗುತ್ತೆ ಅಂದ್ಬಿಟ್ಟು ನಾನು ಬಿಸಿನೀರು ಇಟ್ಕೊಂಡ್ಬಿಡ್ತೀನಿ. ನಾನಿಲ್ಲಿ ಒನ್ ಟೈಮ್ಗೋಸ್ಕರ ಅಷ್ಟೇ ಮಾಡ್ತಾಯಿದ್ದೀನಿ. 1.5 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ಈಗ ನೋಡಿ ನಾನು ವಾಂಗಿಬಾತ್ ಪೌಡರ್ ತೊಗೊಂಬಂದಿರ್ತೀವಲ್ಲ ಅದು ಹಾಕಿದ್ದೀನಿ. ನಾನು ಮನೇಲೆಲ್ಲ ಏನು ಪುಡಿ ಮಾಡ್ಕೊಂಡಿಲ್ಲ, ಹೊರಗಡೆ ತಂದಿರೋದೆ ಇದು ಪ್ಯಾಕೆಟು, ಅದೇ ಹಾಕ್ಕೊತಾ ಇದ್ದೀನಿ. ವಾಂಗಿಬಾತ್ ಪ್ಯಾಕೆಟು ಚಿಕ್ಕ ಪ್ಯಾಕೆಟ್ ಒಂದು ಹಾಕ್ಕೊತೀನಿ. ಅದು 10 ರೂಪಾಯೋ 12 ರೂಪಾಯೋ ಇರಬೇಕು ಆ ಪ್ಯಾಕೆಟೇ. ಅದು ಒಂದು ಪ್ಯಾಕೆಟು ಒಂದು ಪ್ಯಾಕೆಟೇ ಸಾಲುತ್ತೆ, ಒಂದರಲ್ಲೇ ಆಗುತ್ತೆ. ನಾನಿಲ್ಲಿ ಒಂದು ಮತ್ತು ಒಂದರಲ್ಲಿ ಕಾಲು ಭಾಗ ಹಾಕಿದ್ದೀನಿ, ಇನ್ನೊಂದರಲ್ಲಿ ಕಾಲು ಭಾಗ ಹಾಕಿದ್ದೀನಿ. ಒಂದೇ ಸಾಕಾಗುತ್ತೆ, ಜಾಸ್ತಿ ಬೇಡ ಅನಿಸುತ್ತೆ. 4 ಜನಕ್ಕಾದರೆ ಒಂದು ಪ್ಯಾಕೆಟೇ ಸಾಕು. ನಾವು ಇಲ್ಲಿ ಧನಿಯಾ ಪುಡಿ ಇದೆಲ್ಲ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಒಂದು ಪ್ಯಾಕೆಟ್ ಸಾಕಾಗುತ್ತೆ. ಇಲ್ಲೊಂದು 2 ಸ್ಪೂನ್ ಮೊಸರು ಹಾಕ್ಕೊಂಡಿದ್ದೀನಿ. ಎರಡು ಸ್ಪೂನ್ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ನೀರು ಹಾಕ್ಕೊತಾ ಇದ್ದೀನಿ. ನೀರನ್ನ ಸ್ವಲ್ಪ ಕುದಿಸ್ಕೊಂಡು ಅಕ್ಕಿ ಹಾಕ್ಬಿಟ್ಟು ಕುದಿಸ್ಕೊಂಡು ಆಮೇಲೆ ನಾನು ಮುಚ್ಚಳ ಮುಚ್ಚುತ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀರು ಹಾಕ್ಬಿಟ್ಟು. ಈ ಟೈಮಲ್ಲಿ ನೀವು ಒಂಚೂರು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಹಾಕ್ಕೊಂಡ್ರೆ ಸರಿ ಬರುತ್ತೆ. ಮೊದಲೇ ಕೂಗಿಸ್ಕೊಂಡು ಇದು ಬೇಗ ಆಗುತ್ತೆ ಅಂತ ಈ ಥರ ಮಾಡಿದ್ದೀನಿ ಅಷ್ಟೇ. ಇದು ಚೆನ್ನಾಗಿ ಬಂದಿದೆ, ಬೇಕಾದ್ರೆ ಟ್ರೈ ಮಾಡಿ ನೋಡ್ಬೋದು. ಈಗ ತಿಂಡಿಗೆಲ್ಲ ಹಾಕ್ಕೊಟ್ಬಿಟ್ಟು ನಾನು ನನ್ನ ಮಗಳಿಗೂ ತಿನ್ನಿಸ್ಬಿಟ್ಟು ಬೇರೆ ಕೆಲಸ ಮಾಡ್ಕೊತಾ ಇರ್ತೀನಿ. ನಾನು ಇಲ್ಲಿ ನನ್ನ ಮಗಳಿಗೂ ಹಾಕ್ಬಿಟ್ಟು ನಮ್ಮ ಮನೆಯವ್ರಿಗೂ ಹಾಕ್ಬಿಟ್ಟು ಎತ್ತಿಡ್ತೀನಿ, ಇದು ಮಾಡ್ಕೊತೀನಿ. ನನ್ನ ಮಗಳಿಗೆ ತಿನ್ಸೋಕ್ಕೆ ಇದು ಮಾಡ್ತೀನಿ, ಆಮೇಲೆ ಮುಚ್ಚಿಟ್ಬಿಟ್ಟಿರ್ತೀನಿ. ನಾನೀಗ ಸಾಂಬಾರಿಗೆ ರೆಡಿ ಆ ವಿಡಿಯೋ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಂಬಾರಿಗೆ ಇಲ್ಲಿ ಬರೀ ಪಾಲಕ್ ಸೊಪ್ಪಿತ್ತು, ಅದು ಸಾಂಬಾರು ಮಾಡೋಣ, ಸೊಪ್ಪು ಸಾರು ಥರ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೋ ಗೊತ್ತಿಲ್ಲ, ನೋಡಬೇಕು. ನಾನಿಲ್ಲಿ ಪಾಲಕ್ ಸೊಪ್ಪು ಮತ್ತು
ಅಲಸಂಡೆ ಕಾಳು ಅಂತಾರಲ್ಲ ಆ ಕಾಳು ತೊಗೊಂಡಿದ್ದೀನಿ. ಅದು ನೆಂಚ್ಕೊಳಕ್ಕೆ ಸಿಗುತ್ತೆ ಅಂತ ಆ ಕಾಳು ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದರಲ್ಲೇ ಬೇಯಿಸ್ಕೊತಾ ಇದ್ದೀನಿ. 2 ಟೊಮೊಟೊ, 2 ಈರುಳ್ಳಿ, 1 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ನಾನಿಲ್ಲಿ ಹಾಕ್ಕೊಂಡಿಲ್ಲ, ಸಾಂಬಾರು ಪುಡಿ ಆ್ಯಡ್ ಮಾಡೋಣ ಅಂತ ಬರೀ ಇದನ್ನೇ ಕೂಗಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ, ಪಾಲಕ್ ಸೊಪ್ಪು, 2 ಈರುಳ್ಳಿ, 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಸೊಪ್ಪೆಲ್ಲ ತೊಳೆದು ಎಲ್ಲನೂ ತೊಳೆದು ಸೊಪ್ಪು ಎಲ್ಲ ತೊಳೆದು 2 ಟೊಮೊಟೊ ಈರುಳ್ಳಿ ಎಲ್ಲನೂ ವಾಶ್ ಮಾಡ್ಕೊಂಡು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ನಾನು ಇಲ್ಲಿ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಂಡು ನಮ್ಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಈ ಕಾಳಿಗೆ 3 ವಿಷಲ್ ನಾನು ಕೂಗಿಸ್ಕೊತೀನಿ. ಇನ್ನು 3 ವಿಷಲ್ ಕೂಗಿಸ್ಕೊಳಕ್ಕೆ ಇಟ್ಟಿದ್ದೀನಿ. ಹಾಗೆ ನಾನು ಕಾಯಿ ತೊಗೊಂಡಿದ್ದೀನಿ, ಒಗ್ಗರಣೆಗೆ ಈರುಳ್ಳಿ ತೊಗೊಂಡಿದ್ದೀನಿ. ವಿಷಲ್ ಕೂಗಿ ಆರಿದ ಮೇಲೆ ಸಾಂಬಾರು ರುಬ್ಕೊಳಕ್ಕೆ ಹಾಕ್ಕೊತೀನಿ ಅಷ್ಟೇ. ಸೊಪ್ಪು ಸಾರೇನು ಈಸಿ, ಬೇಗ ಆಗಿಬಿಡುತ್ತೆ. ಅದೇನು ಟೈಮ್ ತೊಗೊಳ್ಳಲ್ಲ ಜಾಸ್ತಿ. ನೋಡಿ ಇವಾಗ ಬೆಂದಿದೆ, ಕುಕ್ಕರ್ ಕೂಗಾಗಿದೆ. ಇವಾಗ ನಾನು ಸೊಪ್ಪು, ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ತಗೊಂಡು ಅದು ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ಆಮೇಲೆ ಮಿಕ್ಸಿ ಜಾರ್ಗೆ ಈರುಳ್ಳಿ, ಒಂಚೂರು ಸಾಂಬಾರು ಪುಡಿ ಇದೆಲ್ಲ ಹಾಕ್ಕೊಂಡು ರುಬ್ಕೊತೀನಿ. ಆಮೇಲೆ ಒಗ್ಗರಣೆ ಕೊಟ್ಕೊತೀನಿ. ಅಷ್ಟೇ, ಸಾಂಬಾರು ಆಗುತ್ತೆ. ಕಾಳು ನೆಂಚ್ಕೊಳಕ್ಕೆ ಬೇಕಾಗುತ್ತೆ ಅಂತ ಅದನ್ನ ಹಾಕ್ಕೊಂಡಿದ್ದು. ಬೇಳೆ ಹಾಕ್ಕೊಂಡು ಬೇಕಾದ್ರೆ ಬೇಯಿಸ್ಕೊಬೋದು ನೀವು. ಬೇರೆ ಎಕ್ಸ್ಟ್ರಾ ಏನಾರ ಪಲ್ಯ ಮಾಡ್ಕೊತೀನಿ ಅನ್ನೋರು ಬರೀ ಬೇಳೆ ಹಾಕ್ಕೊಂಡು ಮಸೊಪ್ಪು ಸಾರು ಮಾಡ್ಕೊಬೋದು. ನೋಡಿ, ಕಾಯಿ ಹಾಕ್ಕೊಂಡು ನಾನು ರುಬ್ಕೊತಾ ಇದ್ದೀನಿ ಮಿಕ್ಕಿದೆಲ್ಲ ಹಾಕ್ಕೊಂಡು. ಒಗ್ಗರಣೆಗೆ ಇನ್ನೇನಿಲ್ಲ, ಈರುಳ್ಳಿ, ಎಣ್ಣೆ, ಸಾಸಿವೆ, ಈರುಳ್ಳಿ, ಒಂಚೂರು ಜೀರಿಗೆ ಹಾಕ್ಕೊಂಡು ರುಬ್ಬಿದ್ದು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಅಷ್ಟೇ ಆಯಿತು. ಮಳ್ಳಿಸ್ಕೊಂಡ್ರೆ ಸಾಂಬಾರು ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನಾನು ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು. ಬಾಯ್.